ಹಲೋ ಮೈ ಡಿಯರ್ ಲರ್ನರ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಬರ್ಟನ್ ಬ್ರೇಲಿರವರ ದ ವಿಲ್ ಟು ವಿನ್ ಒಂದು ಮೋಟಿವೇಶ್ನಲ್ ಪೊಯಮ್ನ ಕನ್ನಡ ಸರಳವಾದಂತಹ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿಯೋಣ. ಈ ಒಂದು ಪದ್ಯದ ಥೀಮನ್ನು ನೋಡಿದಾಗ ಬರ್ಟನ್ ಬ್ರೇಲಿರವರು ನಾವು ಜೀವನದಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ, ನಮ್ಮ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇರಬೇಕು, ಒಂದು ಡಿಟರ್ಮಿನೇಷನ್ ಇರಬೇಕು. ಅದಕ್ಕಾಗಿ ಒಂದು ಟೈರ್ಲೆಸ್ ಎಫರ್ಟ್ಸನ್ನು ಮಾಡಿದಾಗ ಮಾತ್ರ ನಾವು ಅಂದುಕೊಂಡಂತಹ, ನಾವು ಇಟ್ಟಂತಹ ಗುರಿಯನ್ನು ಸಾಧಿಸಬಹುದು ಅಂತಕ್ಕಂತಹ ಒಂದು ಸಾಲುಗಳಲ್ಲಿ ಈ ಒಂದು ಪದ್ಯದ ಮೂಲಕ ಒಂದು ಮೋಟಿವೇಶ್ನಲ್ ಮೆಸೇಜನ್ನು ನೀಡ್ತಾ ಇದ್ದಾರೆ. ಬನ್ನಿ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಮೊದಲನೆಯದಾಗಿ ಈ ಪದ್ಯವನ್ನು ಭಾಗಗಳಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಫ್ ಯು ವಾಂಟ್ ಟು ಎ ಥಿಂಗ್ ಬ್ಯಾಡ್ ಎನಫ್ ಟು ಗೋ ಔಟ್ ಆ್ಯಂಡ್ ಫೈಟ್ ಫಾರ್ ಇಟ್, work day and night for it, give up your time and your peace and your sleep for it. If only desire of it makes you quite mad enough never to tire of it, makes you hold all other things twardy and cheap for it. ನೋಡಿ, ಈ ಒಂದು ಭಾಗದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಇಫ್ ಯು ವಾಂಟ್ ಎ ಥಿಂಗ್ ಬ್ಯಾಡ್ ಎನಫ್, ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಬಹಳ ತೀವ್ರವಾಗಿ ಬಯಸಿದರೆ, ಯಾವುದಾದ್ರೂ ಒಂದು ಗೋಲನ್ನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದರೆ ಹೋಗಿ ಅದಕ್ಕಾಗಿ ಹೋರಾಡಿ, ಅದನ್ನು ಸಾಧಿಸಲು ನೀವು ಹೋರಾಡಿ. ನೀವು ಯಾವುದನ್ನಾದರೂ ಬಯಸಿದರೆ, ಏನನ್ನಾದರೂ ಆಗಬೇಕು ಅಂದ್ಕೊಂಡರೆ ಅದನ್ನು ಪಡೆಯೋದಕ್ಕೆ ತುಂಬ ತೀವ್ರವಾಗಿ ಹೋರಾಟ ಮಾಡಿ. ವರ್ಕ್ ಡೇ ಆ್ಯಂಡ್ ನೈಟ್ ಫಾರ್ ಇಟ್, ಹಗಲು ರಾತ್ರಿ ಅದಕ್ಕಾಗಿ ದುಡಿಯಿರಿ. ಇಲ್ಲಿ ಟೈಮನ್ನು ಮೆನ್ಷನ್ ಮಾಡ್ಕೊಳ್ಬೇಡಿ, ಟೈಮನ್ನು ಒಂದು ಲಿಮಿಟನ್ನು ಇಟ್ಕೋಬೇಡಿ. ಹಗಲು ರಾತ್ರಿ ಅದಕ್ಕಾಗಿ ಶ್ರಮವಹಿಸಿ ಕೆಲಸ ಮಾಡಿ. ಗಿವ್ ಅಪ್ ಯುವರ್ ಟೈಮ್ ಆ್ಯಂಡ್ ಯುವರ್ ಪೀಸ್ ಆ್ಯಂಡ್ ಯುವರ್ ಸ್ಲೀಪ್ ಫಾರ್ ಇಟ್, ನಿಮ್ಮ ಸಮಯ, ನಿಮ್ಮ ಶಾಂತಿ, ನಿದ್ದೆ ಎಲ್ಲವನ್ನು ಅದಕ್ಕೋಸ್ಕರ ತ್ಯಜಿಸಿ. ಅದಕ್ಕೋಸ್ಕರ ನಿಮ್ಮ ಸಮಯ, ನಿದ್ದೆ ಮತ್ತು ಶಾಂತಿಯನ್ನು ತ್ಯಾಗ ಮಾಡಿ ಅದನ್ನು ಪಡೆಯಲು, ಅದನ್ನು ಜಯಿಸಲು ಸಿದ್ಧರಾಗಿರಿ ಅಂತ ಹೇಳ್ತಾರೆ. ಇಫ್ ಓನ್ಲಿ ಡಿಸೈರ್ ಆಫ್ ಇಟ್ ಮೇಕ್ ಯು ಕ್ವಿಟ್ ಆ್ಯಂಡ್ ಮ್ಯಾಡ್ ಎನಫ್ ನೆವರ್ ಟು ಟೈರ್ ಆಫ್ ಇಟ್. ಇಲ್ಲಿ ಹೇಳ್ತಾರೆ, ಅದು ನಿಮ್ಮ ಕೇವಲ ಒಂದು ಬಯಕೆಯಾಗಿದ್ದರೆ ಅದು ನಿಮ್ಮನ್ನು ಹುಚ್ಚರನ್ನಾಗಿಸುತ್ತೆ. ಅದಕ್ಕಾಗಿ ನೀವು ಎಂದಿಗೂ ಸಹ ಒಂದು ಬೇಸರ ಮಾಡ್ಕೋಬಾರ್ದು ಅಥವಾ ಅದರಿಂದ ಹಿಂದೆ ಹೋಗಬಾರ್ದು ಅಂತ. ನೀವು ಸಾಕಷ್ಟು ಪ್ರಯತ್ನನ ಮಾಡ್ತಾ ಇರಬೇಕು. ಅದನ್ನು ಸಾಧಿಸೋಕ್ಕೋಸ್ಕರ ಅಲ್ಲಿ ನಿಮಗೇನಾದರೂ ಟೈರ್ಲೆಸ್ ಅನಿಸಿದಾಗ ಅದನ್ನು ನೀವು ಬೇಸರಗೊಳ್ಳಬಾರ್ದು. ಅದಕ್ಕಾಗಿ ನೀವು ಮುನ್ನಡೀತಾ ಇರಬೇಕು, ವರ್ಕ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಮೇಕ್ಸ್ ಯು ಹೋಲ್ಡ್ ಆಲ್ ಅದರ್ ಥಿಂಗ್ಸ್ ಟ್ವಾರ್ಡಿ ಆ್ಯಂಡ್ ಚೀಪ್ ಫಾರ್ ಇಟ್. ಇಲ್ಲಿ ನೀವು ಆ ಒಂದು ನಿಮ್ಮ ಗೋಲನ್ನು ಅಚೀವ್ ಮಾಡಬೇಕಾಗಿ ಹೋದಾಗ ಬೇರೆಲ್ಲ ವಿಷಯಗಳು ಅದರ ಮುಂದೆ ಒಂದು ಕ್ಷಣಿಕವಾಗಿರಬೇಕು. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೋಸ್ಕರ ನಿಮ್ಮ ಗೋಲನ್ನು ಬಿಡಬಾರ್ದು. ಬೇರೆ ಎಲ್ಲವೂ ಸಹ ಅದರ ಮುಂದೆ ಕಡೆಗಣಿಸಿ ನೀವು ಮುನ್ನುಗ್ಗುತ್ತಾ ಇರಬೇಕಾಗತ್ತೆ. ಅದನ್ನು ನೀವು ಸಾಧಿಸಬೇಕಂದ್ರೆ, ಅದರ ಒಂದು ನಿಮ್ಮ ಗುರಿ ಅಥವಾ ನಿಮ್ಮ ಒಂದು ಸಕ್ಸಸ್ಸನ್ನು ಕಾಣಬೇಕಾದ್ರೆ ಅದಕ್ಕೆ ಅಡ್ಡಿ ಬರ್ತಕ್ಕಂತಹ ಬೇರೆಲ್ಲ ಒಂದು ವಿಷಯಗಳು ಕ್ಷಣಿಕ ಅಂತ ಭಾವಿಸಬೇಕು. ಇನ್ನು ಮುಂದಿನ ಒಂದು ಭಾಗದಲ್ಲಿ ಹೇಳ್ತಾರೆ, ಇಫ್ ಲೈಫ್ ಸೀಮ್ಸ್ ಆಲ್ ಎಂಟಿ ಆ್ಯಂಡ್ ಯೂಸ್ಲೆಸ್ ವಿತೌಟ್ ಇಟ್ ಆ್ಯಂಡ್ ಆಲ್ ದಟ್ ಯು ಸ್ಕೀಮ್ ಆ್ಯಂಡ್ ಯು ಡ್ರೀಮ್ ಈಸ್ ಅಬೌಟ್ ಇಟ್, ಇಫ್ ಗ್ಲಾಡ್ಲಿ ಯು ವಿಲ್ ಸ್ವೆಟ್ ಫಾರ್ ಇಟ್, ಫ್ರೆಟ್ ಫಾರ್ ಇಟ್, ಪ್ಲಾನ್ ಫಾರ್ ಇಟ್, ಲೂಸ್ ಆಲ್ ಯುವರ್ ಟೆರರ್ ಆಫ್ ಗಾಡ್ ಆರ್ ಮ್ಯಾನ್ ಫಾರ್ ಇಟ್. ನೋಡಿ, ಈ ಭಾಗದಲ್ಲಿ ಹೇಳ್ತಾರೆ, ಇಫ್ ಯು ಸೀಮ್ ಆಲ್ ಎಂಟಿ ಆ್ಯಂಡ್ ಯೂಸ್ಲೆಸ್ ವಿತೌಟ್ ಇಟ್, ನೀವು ಸಾಧನೆ ಮಾಡಬೇಕಾಗಿರೋ ಗುರಿ ಅಂತಕ್ಕಂಥದ್ದು ಇಲ್ಲದೆ ಹೋದರೆ ನಿಮ್ಮ ಜೀವನ ಸಹ ಒಂದು ನಿಷ್ಪ್ರಯೋಜಕವಾದಂತೆ ಯೂಸ್ಲೆಸ್ ಲೈಫ್ ಆಗಿಬಿಡುತ್ತೆ, ಒಂದು ಖಾಲಿ ಲೈಫ್ ಆಗಿಬಿಡುತ್ತೆ. ಅದಕ್ಕಾಗಿ ನೀನು ಎಲ್ಲವನ್ನು ತ್ಯಜಿಸಬೇಕಾಗತ್ತೆ. ಇಲ್ಲಿ ಇದರ ಅರ್ಥ, ಈ ಸಾಲಿನ ಅರ್ಥ ಹೇಳ್ತಾರೆ, ಇಫ್ ಲೈಫ್ ಸೀಮ್ಸ್ ಆಲ್ ಎಂಟಿ ಆ್ಯಂಡ್ ಯೂಸ್ಲೆಸ್ ವಿತೌಟ್ ಇಟ್, ನೀನು ಸಾಧಿಸಬೇಕಾಗಿರ್ತಕ್ಕಂಥ ನಿನ್ನ ಗುರಿ, ನಿನ್ನ ಕನಸನ್ನು ಕಾಣದೆ ಹೋದರೆ ನಿನ್ನ ಲೈಫ್ ಎಂಟಿ, ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ಆಲ್ ದಟ್ ಯು ಸ್ಕೀಮ್ ಆ್ಯಂಡ್ ಯು ಡ್ರೀಮ್ ಈಸ್ ಅಬೌಟ್ ಇಟ್, ನಿನ್ನ ಎಲ್ಲವೂ ಸಹ, ನಿನ್ನ ಎಲ್ಲ ಯೋಜನೆಗಳು, ನೀನು ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು, ನಿನ್ನ ಕನಸುಗಳೆಲ್ಲವೂ ಸಹ ಅದರ ಬಗ್ಗೆಯೇ ಇರಬೇಕು. ನಂತರ ಇಫ್ ಗ್ಲಾಡ್ಲಿ ಯು ವಿಲ್ ಸ್ವೆಟ್ ಫಾರ್ ಇಟ್, ಫ್ರೆಟ್ ಫಾರ್ ಇಟ್, ಪ್ಲಾನ್ ಫಾರ್ ಇಟ್, ನೀನು ಅದಕ್ಕೋಸ್ಕರ ನೀನು ಎಲ್ಲವನ್ನು ಸಹ ನಿನ್ನ ಬೆವರನ್ನು ಸುರಿಸಬೇಕಾಗತ್ತೆ. ನೀನು ಸಂತೋಷದಿಂದ ಅದಕ್ಕೋಸ್ಕರ ಏನು ಮಾಡಬೇಕಾಗತ್ತೆ, ಕಷ್ಟಪಡಬೇಕಾಗತ್ತೆ, ಅದಕ್ಕೋಸ್ಕರ ಕೆಲಸ ಮಾಡಬೇಕಾಗತ್ತೆ.
ನೋಡಿ, ಇಲ್ಲಿ ಬೆವರನ್ನು ಹರಿಸ್ಬೇಕು, ಸ್ವೆಟ್ ಫಾರ್ ಇಟ್ ಗ್ಲ್ಯಾಡ್ಲಿ, ಅದು ಸಂತೋಷದಿಂದ ನೀನು ಅದನ್ನು ಮಾಡಬೇಕು. ಕಷ್ಟ ಅಂತ ಹಾರ್ಡ್ ಅಂತ ತಗೋಬಾರ್ದು. ವರ್ಕ್ ಬೈ ಲೈಕ್, ನೀನು ಅದನ್ನು ಇಷ್ಟಪಟ್ಟು ಮಾಡ್ತಾ ಹೋಗಬೇಕಾದ್ರೆ ಅದು ನಿನ್ನ ಪ್ಲ್ಯಾನ್ಸ್ ಎಲ್ಲವನ್ನು ಮುನ್ನಡೆಸುತ್ತೆ. ಅದಕ್ಕೋಸ್ಕರ ನೀನು ಪ್ಲ್ಯಾನಿಂಗನ್ನು ಮಾಡ್ಕೊಳ್ತಾ ಇರಬೇಕು. ಲಾಸ್ ಆಲ್ ಯುವರ್ ಟೆರರ್ ಆಫ್ ಗಾಡ್ ಆರ್ ಮ್ಯಾನ್ ಫಾರ್ ಇಟ್. ನೀನು ಇದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ, ನಿನ್ನ ಒಂದು ಗೋಲನ್ನು ಅಚೀವ್ ಮಾಡೋದಕ್ಕೆ, ನಿನ್ನ ಒಂದು ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ದೇವರ ಅಥವಾ ಮನುಷ್ಯರ ಎಲ್ಲರ ಭಯವನ್ನು ಸಹ ನೀನು ಬಿಡಬೇಕಾಗತ್ತೆ. ಯಾರ ಭಯವನ್ನು ಇಟ್ಟುಕೊಳ್ಳದೆ ನೀನು ಅದಕ್ಕೋಸ್ಕರ ಹೋರಾಡಬೇಕು. ಅದಕ್ಕೋಸ್ಕರ ನೀನು ಪ್ರಯತ್ನಗಳನ್ನು ಮಾಡ್ತಾನೆ ಇರಬೇಕು. ಅದೇ ನಿನ್ನ ಕನಸಾಗಿರಬೇಕು ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ, ಇಫ್ ಯು ವಿಲ್ ಸಿಂಪ್ಲಿ ಗೋ ಆಫ್ಟರ್ ದಟ್ ಥಿಂಗ್ ದಟ್ ಯು ವಾಂಟ್ ವಿತ್ ಆಲ್ ಯುವರ್ ಕೆಪಾಸಿಟಿ, ಸ್ಟ್ರೆಂತ್ ಆ್ಯಂಡ್ ಸೆಗಸಿಟಿ, ಫೇತ್, ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್, ಸ್ಟರ್ನ್ ಫರ್ಟಿನಾಸಿಟಿ. ಇಲ್ಲಿ ಈ ಸಾಲುಗಳಲ್ಲಿ ಹೇಳ್ತಾರೆ, ನೀನು ಒಂದು ಬಯಸ್ತಕ್ಕಂತಹ ಒಂದು ಗೋಲನ್ನು ರೀಚ್ ಆಗಬೇಕಾದ್ರೆ, ನೀನು ಬಯಸಿದಂಥ ವಸ್ತುವನ್ನು ನೀನು ಪಡಿಬೇಕಾದರೆ ನೀನು ಎಲ್ಲ ಸಾಮರ್ಥ್ಯವನ್ನು ಅಲ್ಲಿ ಇಡಬೇಕು, ನಿನ್ನ ಎಲ್ಲ ಶಕ್ತಿಯನ್ನು ಅಲ್ಲಿ ಇಡಬೇಕು, ನಿನ್ನ ಎಲ್ಲ ಬುದ್ಧಿವಂತಿಕೆಯನ್ನು ಅಲ್ಲಿ ಇಡಬೇಕಾಗುತ್ತೆ. ನಿನಗೆ ನಂಬಿಕೆ, ಭರವಸೆ, ಆತ್ಮವಿಶ್ವಾಸ ಎಲ್ಲವೂ ಸಹ ನೀನು ನಿನ್ನೊಟ್ಟಿಗೆ ಇಟ್ಕೋಬೇಕಾಗತ್ತೆ. ಈ ಸಾಲುಗಳ ಅರ್ಥ, ನಿಮ್ಮ ಎಲ್ಲ ಸಾಮರ್ಥ್ಯ, ಶಕ್ತಿ, ಬುದ್ಧಿವಂತಿಕೆ, ನಂಬಿಕೆ, ಭರವಸೆ, ಆತ್ಮವಿಶ್ವಾಸ ಮತ್ತು ದೃಢವಾದ ಒಂದು ಡಿಟರ್ಮಿನೇಷನ್, ಒಂದು ಗಟ್ಟಿತನದಿಂದ ನೀನು ಆ ವಸ್ತುವನ್ನು ಬಯಸಿ ಅದನ್ನು ಪಡೆಯಲು ಅದನ್ನು ಹಿಂಬಾಲಿಸಿ ಹೋದರೆ ಅದು ನಿನಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ನಂತರ ಮುಂದಿನ ಸಾಲುಗಳಲ್ಲಿ, ಇಫ್ ನೈದರ್ ಕೋಲ್ಡ್, ಪಾವರ್ಟಿ, ಫೆಮಿಶ್ಡ್ ಆ್ಯಂಡ್ ಗಾಂಟ್, ನಾರ್ ಸಿಕ್ನೆಸ್ ನಾರ್ ಪೇನ್ ಆಫ್ ಬಾಡಿ ಆರ್ ಬ್ರೈನ್ ಕ್ಯಾನ್ ಟರ್ನ್ ಯುವರ್ ಅವೇ ಫ್ರಮ್ ದ ಥಿಂಗ್ ದಟ್ ಯು ವಾಂಟ್. ಇಫ್ ಡಾಗ್ಡ್ ಆ್ಯಂಡ್ ಗ್ರಿಮ್ ಯು ಬೆಸೆಟ್ ಇಟ್, ಯು ವಿಲ್ ಗೆಟ್ ಇಟ್. ಈ ಕೊನೆಯ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ನಿನ್ನಲ್ಲಿರ್ತಕ್ಕಂತಹ ಒಂದು ಬಡತನ, ನಿನ್ನ ಕಾಯಿಲೆ, ನಿನ್ನ ನೋವು ಎಲ್ಲವೂ ಸಹ ನಿಮ್ಮನ್ನು ನೀವು ಬಯಸ್ತಕ್ಕಂತಹ ಒಂದು ಸಾಧನೆ ಅಥವಾ ನಿಮ್ಮ ಗುರಿಯಿಂದ ಹಿಂದಿರುಗಿಸದಂತೆ ನೀವು ಮಾಡ್ಕೋಬೇಕಾಗತ್ತೆ. ನಿಮ್ಮ ದೇಹ, ನಿಮ್ಮ ಕಾಯಿಲೆ ಇವೆಲ್ಲವೂ ಸಹ ನೀವು ನಿಮ್ಮ ಗೋಲನ್ನು ರೀಚ್ ಮಾಡೋದಕ್ಕೆ ಆಗದೇ ಇದ್ದಂತೆ ಅವುಗಳನ್ನೆಲ್ಲ ಬಿಟ್ಟು ನೀವು ಅದರ ಕಡೆಗೆ ಸಾಗಬೇಕು ಅಂತ ಹೇಳ್ತಾರೆ. ನಿಮ್ಮ ಬಡತನ ನಿಮಗೆ ಅಡ್ಡಿ ಆಗಬಹುದು, ನಿಮ್ಮ ಕಾಯಿಲೆ, ನಿಮ್ಮ ನೋವುಗಳು ಇವೆಲ್ಲವೂ ಸಹ ಅಡ್ಡಿ ಬರ್ಬೋದು. ಅವುಗಳನ್ನೆಲ್ಲವನ್ನು ಬಿಟ್ಟು ನೀವು ಮುಂದೆ ಸಾಗಬೇಕು ಅಂತ ಹೇಳ್ತಾರೆ. ಕೊನೆಯ ಸಾಲಲ್ಲಿ, ಇಫ್ ಡಾಗ್ಡ್ ಆ್ಯಂಡ್ ಗ್ರಿಮ್ ಯು ಬೆಸೆಟ್ ಇಟ್, ಯು ವಿಲ್ ಗೆಟ್ ಇಟ್. ನೀನು ಆ ನಿನ್ನ ಸಾಧನೆ, ನಿನ್ನ ಕನಸಿನ ಒಂದು ವಸ್ತುವನ್ನು ಪಡೆಯೋದಕ್ಕೆ ನೀನು ಹಠಮಾರಿಯಾಗಿರಬೇಕು. ಮತ್ತು ನೀನು ಅದನ್ನು ಪಡೆದೇ ತೀರುತ್ತೇನೆ ಅಂತಕ್ಕಂಥ ಒಂದು ದೃಢ ನಿರ್ಧಾರದಲ್ಲಿ ನೀನು ಅದಕ್ಕೆ ಮುನ್ನುಗ್ಗಬೇಕು. ಈ ಸಾಲುಗಳ ಅರ್ಥ, ನೀವು ಹಠಮಾರಿಯಾಗಿರಬೇಕು, ಅದಕ್ಕಾಗಿ ಕ್ರೂರಿಯಾಗಿ, ಅದಕ್ಕಾಗಿ ತುಂಬ ಹಾರ್ಡಾಗಿ ಪ್ರಯತ್ನ ಪಟ್ಟರೆ ನಿಜವಾಗಲೂ ನೀವು ಅದನ್ನು ಪಡೆಯುತ್ತೀರಿ ಅಂತಕ್ಕಂತಹ ಸಾಲುಗಳಲ್ಲಿ ಈ ಪದ್ಯವನ್ನು ಹೇಳ್ತಾರೆ. ನೋಡಿ, ನಾವು ಬಯಸಿದ್ದನ್ನು ಪಡೆಯಬೇಕು ಅಂದರೆ ದ ವಿಲ್ ಟು ವಿನ್, ನಾವು ಏನನ್ನಾದರೂ ಜಯಿಸಬೇಕಾದರೆ ನಮಗೆ ಸ್ಟ್ರಾಂಗ್ ವಿಲ್ ಪವರ್ ಇರಬೇಕು. ಅದಕ್ಕೆ ಈ ಒಂದು ಮೋಟಿವೇಶ್ನಲ್ ಪೊಯಮ್ನ ಮೂಲಕ ಯಾರಾದರೂ ಸಕ್ಸಸ್ಸನ್ನು ಕಾಣಬೇಕಾದ್ರೆ ಈ ರೀತಿಯಾಗಿ ಅವರು ಪ್ರಯತ್ನಿಸಿದರೆ ಅದು ಸಕ್ಸಸ್ಸನ್ನು ಕಾಣಬಹುದು ಅಂತ ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಲರ್ನರ್ಸ್, ಈ ಒಂದು ಪೊಯಮ್ನ ಸಮರಿ ಇಂಗ್ಲೀಷ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ಕನ್ನಡದ ಸಮರಿಯೊಂದಿಗೆ ನೀವು ಈ ವಿವರಣೆಯೊಂದಿಗೆ ಆ ಇಂಗ್ಲೀಷ್ ಸಮರಿ ಓದಿದಾಗ ನಿಮಗೆ ಪೂರ್ಣವಾಗಿ ಇದು ಅರ್ಥ ಆಗುತ್ತೆ ಅಂತ ಭಾವಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.